ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಈ ವಿಡಿಯೋಗೆ ಸ್ವಾಗತ. ದಯಮಾಡಿ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಒಂದು ಹೊಸ ಅಪ್ಡೇಟನ್ನು ನಿಮ್ಮೊಂದಿಗೆ ಶೇರನ್ನು ಮಾಡ್ತಾ ಇದ್ದೀನಿ. ಈಗಾಗಲೇ ನವೆಂಬರ್ 27 ಬುಧವಾರ 2024ರಂದು ಕರ್ನಾಟಕ ರಾಜ್ಯಪತ್ರ ಗೆಜೆಟಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕ್ರೈಸ್ನ ನೇಮಕಾತಿಗಾಗಿ ಕರಡು ವೃಂದ ಮತ್ತು ನೇಮಕಾತಿ ಕೆಡರ್ ಆ್ಯಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಂತ ಕರೀತಾರೆ, C&R ರೂಲ್ಸನ್ನು ಪಬ್ಲಿಷ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನ ಕಾರ್ಯದರ್ಶಿಗಳವರು ಏನು ಮಾಡಿದಾರಪ್ಪ ಅಂತಂದರೆ ಆಕ್ಷೇಪಣೆಗಳನ್ನು ಕೇಳಿದ್ದಾರೆ. ಸೊ ಆಕ್ಷೇಪಣೆಗಳನ್ನು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ಸಂಬಂಧಪಟ್ಟಂತೆ ಕೊಡ್ಬೋದು. ಈ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಫಸ್ಟ್ ಹೇಳಬೇಕಂತಂದರೆ, ಹಿಂದಿ ಟೀಚರ್ಸ್ಗಳಿಗೆ ರೆಗ್ಯುಲರ್ ಆಗಿರ್ತಕ್ಕಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅಂದರೆ ತತ್ಸಮಾನದವ್ರಿಗೆ ಅವಕಾಶ ಇಲ್ಲ. ಸೆಕೆಂಡ್ ಏನಂತಂದರೆ, TET ಕಂಪಲ್ಸರಿ ಮಾಡಿದ್ದಾರೆ. TET ಪೇಪರ್ 2 ಪಾಸ್ ಮಾಡಲೇಬೇಕು. ಅದರಲ್ಲಿ ಮೂರನೇದು ಏನದಂದರೆ, ಕೇವಲ ಕರ್ನಾಟಕ TET ಅವರಿಗೆ ಮನೆ ಹಾಕಿದ್ದಾರೆ, CTET ಅವರಿಗೆ ಅವಕಾಶನೇ ಕೊಟ್ಟಿಲ್ಲ ಅಂತಕ್ಕಂಥದ್ದು. ಇಷ್ಟು ಮೂರು ಸಂಬಂಧಪಟ್ಟಂತೆ ಡೀಟೇಲ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಾನು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೆ. ಬಟ್ ಇವತ್ತು ಇನ್ನೊಂದು ಹೊಸ ಅವಕಾಶ ಇದೆ. ಯಾಕೆಂದರೆ ಇದ್ರ ಬಗ್ಗೆ ಸುಮಾರು ಹೋರಾಟ ನಡೆದಿತ್ತು, ನಾನುಗಳು ಕೂಡ ಕೇಳಿದ್ದೀನಿ, ನೀವು ಕೇಳಿದ್ದೀನಿ. ಮೆರಿಟ್ ಲೆಕ್ಕಾಚಾರಕ್ಕೆ ಒಂದು ಹೊಸ ಪದ್ಧತಿಯನ್ನು ಮಾಡಿ ಅಂತ ಇತ್ತು. ಮೆರಿಟ್ ಲೆಕ್ಕಾಚಾರಕ್ಕೆ ಹೊಸ ಪದ್ಧತಿ ಅಂದರೆ, ಈಗಾಗಲೇ ಶಿಕ್ಷಕರ ನೇಮಕಾತಿಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಈ BA BSc BEd ಆಮೇಲೆ TET ಈ ಅಂಕಗಳ ಪರಿಗಣನೆಯನ್ನು ಮಾಡ್ತಾ ಇದ್ರು. ಸೊ ಇದನ್ನು ಯಾವುದೋ ಪರಿಗಣನೆ ಮಾಡಬೇಡಿ ಅಂತ ಸುಮಾರು ವ್ಯಾಪಕವಾಗಿರ್ತಕ್ಕಂಥ ಒತ್ತಡ ಇತ್ತು. ಆ ಒತ್ತಡಕ್ಕೆ ಮಣಿದು ಏನು ಮಾಡಿದ್ದಾರೆ ಅಂದರೆ, ಅವುಗಳನ್ನ ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಫಸ್ಟ್ ಇದರಲ್ಲಿರ್ತಕ್ಕಂಥದ್ದು ಹಳೆ ನಿಯಮಗಳು ಇದ್ದಾವೆ. ಅಂದರೆ ಭಾಷೆ ಮತ್ತು ಕೋರ್ ವಿಷಯ ಶಿಕ್ಷಕರ ಕ್ರೈಸ್ನಲ್ಲಿ ನೇಮಕಾತಿ ಆಗಬೇಕಾದ್ರೆ ಅವರು ಮೆರಿಟನ್ನು ಮಾಡಬೇಕಾದ್ರೆ ಇಷ್ಟು ಮೂರು ಪದ್ಧತಿಗಳನ್ನು ಹಾಕ್ತಿದ್ರು. ಸೊ ಹಳೇದು ನೋಡ್ಕೊಡ್ರಿ. ನೇಮಕಾತಿ ಸಮಿತಿ ಈ ಕೆಳಗಿನವುಗಳ ಒಟ್ಟು ಆಧಾರದ ಮೇಲೆ 100% ಮೊತ್ತಕ್ಕೆ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸತಕ್ಕದ್ದು. ಅದರಲ್ಲಿ 70% ಅಂಕ CET ಅಂಕ, ಆಮೇಲೆ 20% ಸ್ನಾತಕ ಪದವಿ, 10% BEd ಪದವಿ. ಆಮೇಲೆ ಈ BPEd ಇತ್ತಂತಂದ್ರೆ ಅದೇನೇನು ಮಾಡೋದು, BEd ಅಂಕಗಳನ್ನು BPTಗೆ BPEdದವ್ರಿಗೆ 10% ಏನು ಮಾಡ್ತಾಯಿದ್ರು, ಕ್ಯಾಲ್ಕುಲೇಷನನ್ನು ಮಾಡಿ 100%ಗೆ ಏನು ಮಾಡ್ತಿದ್ರು, ಮೆರಿಟ್ ಲಿಸ್ಟನ್ನು ರಿಲೀಸ್ ಮಾಡ್ತಿದ್ರು ನೇಮಕಾತಿಗಾಗಿ. ಇದು ಹಳೆ ಪದ್ಧತಿ ಇತ್ತು. ಬಟ್ ಹೊಸ ಪದ್ಧತಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಸುಮಾರು ಹೈಲೈಟ್ ಮಾಡಿದ್ದಾರೆ. ತಾವು ನೋಡ್ಬೋದು ಏನಿದೆ ಅಂದರೆ, ನೇಮಕಾತಿ ಸಮಿತಿ ಕರ್ನಾಟಕ ಸಿವಿಲ್ ಸೇವೆಗಳ ಸಾಮಾನ್ಯ ನೇಮಕಾತಿ ನಿಯಮಗಳು 2021 ಮತ್ತು ತಿದ್ದುಪಡಿಗಳ ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಸಿದ್ಧಪಡಿಸತಕ್ಕದ್ದು. ಇಲ್ಲಿ ಕೇವಲ ಏನು ಮಾಡಿದಾರಪ್ಪ ಅಂದರೆ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನೊಂದು ಪೇಪರ್ ಮಾಡ್ತಾರಲ್ಲ, ಪೇಪರ್ 1 ಪೇಪರ್ 2 ಅದರ ಆಧಾರದ ಮೇಲೆ ನೇಮಕಾತಿ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೆ BA ಆರ್ BSc ಆಮೇಲೆ BEd ಅಂಕಗಳನ್ನು, TET ಅಂಕಗಳನ್ನು ಇವು ಯಾವುದಕ್ಕೂ ಪರಿಗಣಿಸೋದಿಲ್ಲ. ಸೊ ಖಂಡಿತವಾಗಿ ಏನಾಯ್ತಪ್ಪ ಅಂತಂದರೆ, ಪ್ರತಿಭಾವಂತರಿಗೆ ಅವಕಾಶ ಸಿಕ್ಕಿತು. ಈ ಒಂದು ನಿಯಮ ಶಿಕ್ಷಣ ಇಲಾಖೆಗೆ ಅನ್ವಯ ಆದರೆ ತುಂಬಾ ಖುಷಿ ಆಗ್ತದೆ. ಏಕೆಂದರೆ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಸೆಮ್ ಮತ್ತು ನಾನ್ ಸೆಮ್ಮಲ್ಲಿ ಅಂಕಗಳ ತಾರತಮ್ಯ ತುಂಬಾ ಇದೆ. ಅದರಲ್ಲಿ NEP ಬಂದಾಗಂತನೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಡಿಗ್ರಿ ಸ್ಕೋರ್ ಹೈ ಆಗಿದ್ದಾವೆ. ಸೊ ಅದಕ್ಕಾಗಿ CETಯಲ್ಲಿ ಸಮಾನ ಅಂಕಗಳ ಒಂದು ಪೈಪೋಟಿ ಇರ್ತದೆ. ಬಟ್ ನೇಮಕಾತಿಯಲ್ಲಿ ಏನಾಗ್ತದಪ್ಪ ಅಂತಂದ್ರೆ, ಪದವಿ ಮತ್ತು BEd ಅಂಕಗಳು ಏನಾಗ್ತಾವಪ್ಪ ಅಂತಂದ್ರೆ ಹೆಚ್ಚು ಪಾತ್ರವನ್ನು ವಹಿಸೋದ್ರಿಂದ ಸೊ ಯಾರೆಲ್ಲ ಡಿಗ್ರಿ ಬ್ಯಾಕಪ್ ಸ್ಕೋರ್ ಹೆಚ್ಚಿದೆಯಲ್ಲ ಅವ್ರದ್ದು ಏನಾಗ್ತಾರೆ, ಸೆಲೆಕ್ಟ್ ಆಗ್ತಾರೆ. ಯಾರ್ದು ಡಿಗ್ರಿ ಅವ್ರದ್ದು ಸ್ಕೋರ್ ಕಡಿಮೆ ಇದಲ್ಲ ಅವರು ಅಪಾಯಿಂಟ್ ಆಗ್ತಾ ಇಲ್ಲ. ಸೊ ಅದಕ್ಕಾಗಿ ಇದಂತೂ ಪದ್ಧತಿ ಕ್ರೈಸಲ್ಲಿ ತುಂಬ ಚೆನ್ನಾಗಾಯಿತು. ಒಟ್ಟಾರೆ ಪ್ರತಿಭಾವಂತರ ಕೈ ಮೇಲುಗೈ ಆಯಿತು. ಕೇವಲ CETಗಳ ಮೇಲೆ ನೇಮಕಾತಿ ಆಗೋದ್ರಿಂದ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಮ್ಮ ಡಿಗ್ರಿ ಬ್ಯಾಕಪ್ ಸ್ಕೋರ್ಗಳಿಗೆ ಮನ್ನಣೆ ಇಲ್ಲ. ಸೊ ಈ ಒಂದು ನಿಯಮ ಶಿಕ್ಷಣ ಇಲಾಖೆಯಲ್ಲೂ ಬಂದರೂ ಕೂಡ ತುಂಬ ಚೆನ್ನಾಗಾಗ್ತದೆ. ಸೊ ಕ್ರೈಸ್ನಲ್ಲಿ ಯಾರೆಲ್ಲ MDRSನ ವಿವಿಧ ವಸತಿ ಶಾಲೆಗಳಿಗಾಗಿ ಓದ್ತಾ ಇದ್ದೀರಿ, ಖಂಡಿತವಾಗಿ ಓದ್ಕೊಡ್ರಿ. ಯಾವುದೇ ಕಾರಣಕ್ಕೂ ನಿಮ್ಮ ಪದವಿ BA BEd BPEd ಅಂಕಗಳನ್ನು ಲೆಕ್ಕಾಚಾರ ಇಲ್ಲ. ಕೇವಲ ಪ್ಯೂರ್ CET ಮೇಲೆ ಏನಾಗ್ತದಪ್ಪ ಅಂದ್ರೆ ನೇಮಕಾತಿ ನಡೀತದೆ. ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಈ ನೇಮಕಾತಿಯ ನಿಯಮಗಳನ್ನಿದ್ದಾವೆ. ನನಗಂತೂ ಕೂಡ ಇದನ್ನು ಓದಿ ತುಂಬಾ ಖುಷಿ ಆಯಿತು. ಸೊ ಇದೇ ಒಂದು ನಿಯಮಗಳು ಎಲ್ಲ ಕಡೆ ಬರಲಿ ಅಂತ ಹೇಳ್ತಾ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.